ಸಾಂಪ್ರದಾಯಿಕ ಬೆಳೆಗಳಿಗೆ ಸೀಮಿತವಾಗದೆ ಈಗ ರೈತರು ವಿವಿಧ ಬಗೆಯ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅದೇ ರೀತಿ ಬಳ್ಳಾರಿಯ ರೈತನೋರ್ವ ವಿದೇಶಿ ತಂತ್ರಜ್ಞಾನ ಬಳಸಿಕೊಂಡು ಡ್ರ್ಯಾಗನ್ ಫ್ರೂಟ್ ಕಮಲದ ಹಣ್ಣು ಬೆಳೆಯುವ ಮೂಲಕ ಯಶಸ್ಸು ಕಂಡಿದ್ದು ಆರ್ಥಿಕವಾಗಿಯೂ ಲಾಭ ಗಳಿಸುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮೆಣಸಿನಕಾಯಿ, ಅಂಜೂರ, ಬಾಳೆ ಮತ್ತಿತರ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಿದ್ದ ಬಳ್ಳಾರಿ ರೈತರು ನಿಧಾನವಾಗಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವತ್ತ ಗಮನ ಹರಿಸಿದ್ದಾರೆ. ಅದರಂತೆ ಬಳ್ಳಾರಿ ತಾಲೂಕಿನ ಕೊಳ್ಳಗಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣನಗರ ಕ್ಯಾಂಪ್ನ ನಿವಾಸಿ ಬಲರಾಮ್ ಕಳೆದ 3 ವರ್ಷಗಳಿಂದ ತಮ್ಮ 30 ಎಕರೆ ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಮೂಲಕ ಲಾಭದಾಯಕ ಮಾರ್ಗ ಕಂಡುಕೊಂಡಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಹೆಸರುವಾಸಿಯಾದ ವಿಯೆಟ್ನಾಂ ದೇಶಕ್ಕೆ ತೆರಳಿ ಅಲ್ಲಿನ ರೈತರ ಕೃಷಿ ವಿಧಾನವನ್ನು ಹತ್ತಿರದಿಂದ ಅಧ್ಯಯನ ನಡೆಸಿ ತಮ್ಮ ತೋಟದಲ್ಲಿ ಡ್ರ್ಯಾಗನ್ ಬೆಳೆದು ಯಶಸ್ವಿಯಾಗಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ಎದುರಾಗುವ ದೊಡ್ಡ ಸವಾಲೆಂದರೆ ವಾತಾವರಣದ ತಾಪಮಾನ. ತಾಪಮಾನ ತೀರಾ ಹೆಚ್ಚಿದ್ದರೂ ಅಥವಾ ಕಡಿಮೆಯಾದರೂ ಇಳುವರಿ ಕಡಿಮೆಯಾಗುತ್ತದೆ. ಇದನ್ನು ಮನಗಂಡ ರೈತ ಬಲರಾಮ್ ಪ್ರತಿ ಗಿಡಕ್ಕೂ ಬೆಳಕಿನ ವ್ಯವಸ್ಥೆ ಮಾಡುವುದರೊಂದಿಗೆ ತುಂತುರು ನೀರಿನ ಸ್ಪ್ರಿಂಕ್ಲರ್ ಕೂಡ ಅಳವಡಿಸಿಕೊಂಡಿರುವುದು ವಿಶೇಷ. ಸರ್ಕಾರದ ವಿವಿಧ ಸವಲತ್ತುಗಳನ್ನು ಪಡೆದು ಸಾವಯವ ವಿಧಾನದಲ್ಲಿ ಬೆಳೆ ಬೆಳೆಯಲಾಗುತ್ತಿದ್ದು, ರಾಜ್ಯ ಹೊರ ರಾಜ್ಯ ಮಾತ್ರವಲ್ಲದೆ ಹಣ್ಣನ್ನು ವಿದೇಶಗಳಿಗೂ ರಫ್ತು ಮಾಡಲಾಗುತ್ತಿದೆ. ದೂರದರ್ಶನದೊಂದಿಗೆ ರೈತ ಬಲರಾಮ್ 30 ಎಕರೆ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುತ್ತಿದ್ದು, ದಾಳಿಂಬೆ, ಪೇರಳೆಯಂತಹ ಇನ್ನಿತರ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ನೂತನ ತಂತ್ರಜ್ಞಾನದ ಅಳವಡಿಕೆ ಹಾಗೂ ಯಥೇಚ್ಛ ಸಾವಯವ ಗೊಬ್ಬರದ ಬಳಕೆಯಿಂದ ಅಧಿಕ ಇಳುವರಿ ಪಡೆಯಬಹುದಾಗಿದೆ. ಹಣ್ಣನ್ನು ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆ ರಫ್ತು ಮಾಡಲಾಗುತ್ತಿದ್ದು ಅಪಾರ ಬೇಡಿಕೆ ಇರುವುದಾಗಿ ತಿಳಿಸಿದರು. ಮೊನ್ನೆ ವಿಯೆಟ್ನಾಂ ಹೋಗಿ ಬಂದಿದ್ವಿ. ವಿಯೆಟ್ನಾಂನಲ್ಲಿ ಇದು ಭಾಳ ಚೆನ್ನಾಗಿ ಬೆಳೀತಾರೆ. ಅವರು ಭಾಳ ವರ್ಷದಿಂದ ಇದರಲ್ಲಿದ್ದಾರೆ. ಅವರು ಸ್ವಲ್ಪ ಇಳುವರಿ ಎಲ್ಲ ಜಾಸ್ತಿ ತೆಗಿತಾರೆ. ನಾವು ಕೂಡ ಇಲ್ಲಿ ಜಾಸ್ತಿ ಇಳುವರಿ ತೆಗಿಬೇಕಂತೇಳಿ ಇವಾಗ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಪ್ರಾಕ್ಟೀಸಸ್ ಎಲ್ಲ ನೋಡಿ ಬಂದಿದ್ದೀವಿ. ನಾವು ಕೂಡ ಇಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸ್ಪ್ರಿಂಕ್ಲರ್ ಹಾಕೋದಾಗಲಿ, ಆಮೇಲೆ ಲೈಟಿಂಗ್ ಮಾಡಿ ಕೂಡ ಡ್ರ್ಯಾಗನ್ ಬೆಳೆಸ್ತೀವಿ ಆಫ್ ಸೀಸನಲ್ಲಿ. ಒಂದೊಂದು ಸಲ ಕ್ಲೈಮೇಟ್ ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಕಡಿಮೆ ಬರ್ಬೋದು, ಬಟ್ ರೇಟ್ ಇರುತ್ತೆ ಆಫ್ ಸೀಸನಲ್ಲಿ ಬೆಳೆದ್ರೆ. ಬಲರಾಮ್ ಪುತ್ರ ಲೋಹಿತ್ ರಾಜ್ಯದ ಮಂಗಳೂರು, ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಹಣ್ಣಿಗೆ ಬೇಡಿಕೆ ಇದೆ ಎಂದು ಹೇಳಿದರು. ಆಲ್ಮೋಸ್ಟ್ 3 years ಇಂದ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಎಲ್ಲ ನಮ್ದು ಕ್ರಾಪ್ ಬಂದ್ಬಿಟ್ಟು ಮಂಗಳೂರು, ಬ್ಯಾಂಗ್ಳೂರ್, ಮೈಸೂರು, ಹೈದರಾಬಾದ್ ಎಲ್ಲ ಆಲ್ಮೋಸ್ಟ್ ಸೌತ್ ಕಡೆ ಎಲ್ಲ ಟ್ರಾವೆಲ್ ಆಗ್ತೈತೆ. ಅಂಡ್ ಈ ಫ್ರೂಟ್ ಬಂದ್ಬಿಟ್ಟು ಫುಲ್ ಒಳ್ಳೆ ಪ್ರಾಫಿಟ್ ಕೊಡ್ತೈತೆ. ಫಾರ್ಮರ್ಗೆ ವೆರಿ ಮಚ್ ಹೆಲ್ಪ್ಫುಲ್. ಅಂಡ್ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಒಳ್ಳೆ ಸಪೋರ್ಟ್ ಬಂದಿದೆ ನಮಗೆ. ತೋಟದ ಮೇಲ್ವಿಚಾರಕ ಅಭಿ ಸಾವಯವ ವಿಧಾನವನ್ನು ಅನುಸರಿಸುತ್ತಿರುವುದರಿಂದ ಹೆಚ್ಚಿನ ಇಳುವರಿ ಸಾಧ್ಯವಾಗಿದೆ. ಇದರಿಂದ ದೀರ್ಘಾವಧಿ ಲಾಭವಿದೆ ಎಂದರು. ಸಮ್ಮರಲ್ಲಿ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಕ್ಯಾಲ್ಸಿಯಂ ಕೈಲಿನೂ ಸ್ಪ್ರೇ ಮಾಡ್ಕೊಂತಿರ್ಬೇಕು. ಇದಕ್ಕೆ ಇಲ್ಲಾಂದ್ರೆ ಎಲ್ಯೂಷನ್ ಟರ್ನ್ ಆಗುತ್ತೆ ಪ್ಲಾಂಟ್. ಇಲ್ಲ ಕೈಲಿನೂ ಸ್ಪ್ರೇ ಮಾಡ್ತಾ ಇರಬೇಕು. ಜಾಸ್ತಿ ಸಾವಯವ ಉಪಯೋಗ ಮಾಡೋದ್ರಿಂದ ಲೈಫು ಚೆನ್ನಾಗಿರುತ್ತೆ. ಇದಕ್ಕೆ ಬಹಳ ವರ್ಷದಿಂದ ಮೇಂಟೈನ್ ಮಾಡಬಹುದು ನಾವು. ಕೂಲಿ ಕಾರ್ಮಿಕರಾದ ಕರಿಬಸಮ್ಮ ಕೃಷಿ ಭೂಮಿಯಲ್ಲಿ ಸಮಗ್ರ ಬೇಸಾಯ ಮಾಡಲಾಗುತ್ತಿದೆ. ನಿತ್ಯವೂ ಕೆಲಸಕ್ಕೆ ಬರುತ್ತಿದ್ದು ಅನುಕೂಲವಾಗಿದೆ ಎಂದು ತಿಳಿಸಿದರು. ಕಟಿಂಗ್ ಮಾಡ್ತು, ಇವು ಅಲ್ಲಿ ಒತ್ತಾಗ್ತು, ಇವೆಲ್ಲ ಪ್ಯಾಕಿಂಗ್ ಮಾಡ್ತು, ಎಲ್ಲ ಬದುಕು ಮಾಡ್ತು. ಬಹಳ ಅನುಕೂಲ ಐತಿ. ತೋಟಗಾರಿಕೆಯ ಹಿರಿಯ ಸಹಾಯಕ ನಿರ್ದೇಶಕ ಜೆ ಶಂಕರಪ್ಪ ಬಳ್ಳಾರಿ ತಾಲೂಕಿನಾದ್ಯಂತ 49 ಹೆಕ್ಟೇರ್ ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಲಾಗುತ್ತಿದೆ. ರೈತ ಬಲರಾಮ್ ಅವರು ಸರ್ಕಾರಗಳ ವಿವಿಧ ಸಹಾಯಧನ ಪಡೆದು ಡ್ರ್ಯಾಗನ್ ಬೆಳೆದು ಆರ್ಥಿಕವಾಗಿ ಹೆಚ್ಚು ಪ್ರಗತಿ ಸಾಧಿಸಿದ್ದಾರೆ ಎಂದರು. ಅವರಿಗೆ ನಾವು 5 ಎಕರೆವರೆಗೂ ಬೆಳೆ ಪ್ರದೇಶ ವಿಸ್ತರಣೆ ಒಬ್ಬರ ಹೆಸರಲ್ಲಿ ಕೊಡಬೇಕಾಗಿರೋ ಅವಶ್ಯಕತೆ ಇರುತ್ತೆ. ನಾವು 5 ಎಕರೆ ಕೊಟ್ಟಿದ್ದೀವಿ. ಶೇಕಡ 40 ಸಹಾಯಧನ ಅಂದರೆ ಈಗ ಅವ್ರು 1,25,000ಕ್ಕೆ 50,000ದಲ್ಲಿ ನಾವು ಹೆಕ್ಟೇರಿಗೆ ಕೊಟ್ಟಿದ್ದೀವಿ.
2 ಹೆಕ್ಟರ್ಸ್ಗೆ 1 ಲಕ್ಷ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಮಲ್ಚಿಂಗು, ಕೃಷಿ ಹೊಂಡ, ಫಾರಂ ಗೇಟ್ ಪ್ಯಾಕ್ ಹೌಸ್ ಇವಕ್ಕೆಲ್ಲ ಯೋಜನೆಗೆ ಸಬ್ಸಿಡಿ ಇದೆ. ತೋಟಗಾರಿಕೆ ಇಲಾಖೆಯ ಸಹಾಯಕ ಅಧಿಕಾರಿ ಸುನಿಲ್ ಕುಮಾರ್, ಸಾಂಪ್ರದಾಯಿಕ ಬೆಳೆಗೆ ಸೀಮಿತವಾಗದೆ ಆಧುನಿಕ ತಂತ್ರಜ್ಞಾನದ ಸದ್ಬಳಕೆಯೊಂದಿಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಅಭಿಪ್ರಾಯಪಟ್ಟರು. ಡ್ರಿಪ್ ಇರಿಗೇಷನ್ಗಾಗಲಿ ಮತ್ತು ವೀಡ್ ಮ್ಯಾಟ್ ಅಂತ ಕೃಷಿ ಹೊಂಡ ಮತ್ತು ಡ್ರ್ಯಾಗನ್ ಫ್ರೂಟ್ AIP ಕೊಟ್ಟಿದ್ದೀವಿ. ಈಗ ಇವರು ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಈಗ ಸಾಂಪ್ರದಾಯಿಕ ಬೆಳೆಗಳನ್ನು ಒಂದೇ ಬೆಳಿಲಾರ್ದಂಗೆ ಈಗ ನಮ್ಮ ಆದಾಯ ಬರೋ ತೋಟಗಾರಿಕೆ ಬೆಳೆಗಳ ಹತ್ರ ಕಾನ್ಸಂಟ್ರೇಷನ್ ಮಾಡ್ತಿರೋದು ರೈತರು ಒಂದು ಒಳ್ಳೆ ವಿಚಾರ. ಒಟ್ಟಿನಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಹಾಗೂ ಸರ್ಕಾರದ ಯೋಜನೆಗಳ ಅನುಕೂಲತೆಗಳನ್ನು ಪಡೆದು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಮೂಲಕ ಬಲರಾಮ್ ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದಾರೆ.